ಕಳೆದ ಕೆಲ ತಿಂಗಳುಗಳ ಹಿಂದೆ ಮಕ್ಕಳನ್ನ ಬಿಟ್ಟು ತಾಯಿ ಬೇರೊಬ್ಬರ ಜೊತೆ ಹೋಗಿದ್ದಾರೆ ಅನ್ನೋದು ಸಾಕಷ್ಟು ಸುದ್ದಿ ಆಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೀಲಾ ಮಂಜು ಒಂದಾಗಿದ್ದಾರೆ ಅನ್ನೋಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಏನು ಮಾಡಿದೆ? ಎಸ್, ಸತತ 3 months ಇಂದ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲಾ ಸ್ಯಾಟಲೈಟ್ ಮೀಡಿಯಾದಲ್ಲಿ ಮಂಜು ಹಾಗೆ ಲೀಲಾದು ಸತತ ವೈರಲ್ ಆಗಿತ್ತು. ಅಂಡ್ ಇವತ್ತು ಅವ್ರು ಒಂದಾಗ್ತಾ ಇರೋದು ಒಂದೇ ವಿಚಾರ, ಮಕ್ಕಳಿಗೋಸ್ಕರ. ಯಾರು ಅಷ್ಟೇ ತಂದೆ ತಾಯಿ ಇದ್ದು ಮಕ್ಕಳು ಅನಾಥರಾಗುವಂತ ಕೆಲಸ ಯಾವತ್ತೂ ನಾನು ಹಾಗಾಕು ಬಿಡೋದಿಲ್ಲ. ಇಬ್ರಲ್ಲೂ ಪ್ರೀತಿ ಇದೆ, ಇಬ್ರಲ್ಲೂ ಬೆಟ್ಟದಷ್ಟು ಪ್ರೀತಿ ಇದೆ, ಯಾವುದೇ ತರ ಸಮಸ್ಯೆ ಇರಲ್ಲ. ಒಂದು ಚಿಕ್ಕ ಸಮಸ್ಯೆ ಇಷ್ಟರ ಮಟ್ಟಿಗೆ ದೊಡ್ಡದಾಗುವಂಥದ್ದಾಯ್ತು. ಬಟ್ ಇನ್ ಮುಂದೆ ಯಾವುದೇ ತರ ಸಮಸ್ಯೆ ಬರೋದಿಲ್ಲ. ಅಂಡ್ ಮಕ್ಕಳು ಎಷ್ಟೇ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ತಾಯಿ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಸೊ ಅದು ಪುಟ್ಟ ಮಕ್ಕಳು, ತುಂಬಾ ಚೆನ್ನಾಗಿರುವಂತ ಮಕ್ಕಳು. ವಿದ್ಯಾಭ್ಯಾಸ ಮಿಸ್ ಆಯ್ತು, ಅವ್ರಿಗೆ ವಿದ್ಯಾಭ್ಯಾಸ ಕಟ್ಟಾಯ್ತು 3 ತಿಂಗಳಿಂದ. ಎಲ್ಲಾನು ಗಮನಿಸಿ 3 months ಇಂದ ನಾನು ಲೀಲಾ ಸಂತು ಹತ್ರ ಇಬ್ಬರ ಹತ್ರನೂ ಮಾತಾಡ್ದೆ. ಅಂಡ್ ಸಂತೋಷ್ ಕೂಡ ಯಾವತ್ತೂ ನಾನು ಇಲ್ಲಿ ಇಟ್ಕೊಳ್ತೀನಿ, ಲೀಲಾ ಬೇಕು ಅಂತ ಏನು ಹೇಳಿಲ್ಲ. ಮೇಡಮ್ ಕಳ್ಸಿ ಅಂತಾನೆ ಹೇಳಿದ್ದು. ಬಟ್ ಅವ್ರಿಗೆ ಕೆಲವೊಂದು ಘಟನೆಗಳು ಭಯ ಇದ್ದ ಕಾರಣ ಏನಾಗ್ಬಿಡುತ್ತೋ ಅನ್ನೋಂಥ ಒಂದೇ ಒಂದು ಕಾರಣ. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ, ಸಮಾಜದಲ್ಲಿ ಅತಿ ಹೆಚ್ಚು ಕ್ರೈಮ್ ಕೇಸಸ್, ಈ ಅಕ್ರಮ ಅನೈತಿಕ ಸಂಬಂಧಕ್ಕೆ ಬೀದಿದಲ್ಲಿ ಹೆಣಗಳಾಗಿ ಬೀಳ್ತಾ ಇದೆ. ಆ ಒಂದು ಭಯಕ್ಕೆ ಮಾತ್ರ ಈ 3 months ಡಿಲೇ ಆಯ್ತು. ಬಟ್ ನಿರಂತರವಾಗಿ ನನ್ನ ಜೊತೆ ಸಂಪರ್ಕದಲ್ಲಿದ್ರು ಲೀಲಾ ಮತ್ತೆ ಸಂತು. ಎಷ್ಟು ಬುದ್ಧಿ ಮಾತು ಅವಳಿಗೆ ಹೇಳಿದ್ದೇನೆಂದ್ರೆ ಅದು ಹೇಳಕ್ಕಾಗಲ್ಲ. ಪ್ರತಿ ಸಲಾನು ನಾನು ಇಲ್ಲ ಅಂದ್ರೂ 10-15 times ಭೇಟಿ ಮಾಡಿದ್ದೀನಿ, ಹೇಳಿದ್ದೀನಿ. ಎಲ್ಲವನ್ನೂ ಅರ್ಥ ಮಾಡ್ಕೊಂಡು ಲೀಲಾ ಒಂದೇ ಹೇಳಿದ್ದು, ಮೇಡಮ್ ನನ್ನ ಮಕ್ಕಳಿಗೋಸ್ಕರ ನಾನು ಹೋಗ್ತೀನಿ, ಮಂಜುವಿಂದ ಯಾವುದೇ ತರ ನಂಗೆ ತೊಂದರೆ ಆಗಿರ್ಲಿಲ್ಲ. ಬಟ್ ಒಂಚೂರು ಅನುಮಾನ ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತು. ಇನ್ನು ಮುಂದೆ ಎಲ್ಲೂ ಸಹ ಸಂತೋಷ್ಗಾಗ್ಲಿ ಲೀಲಾಗಾಗ್ಲಿ ಕಾಂಟ್ಯಾಕ್ಟ್ ಇರೋದಿಲ್ಲ. ಒಂದೇ ಫೋನು, ಮಂಜು ಫೋನ್ನೇ ಲೀಲಾ ಮಂಜು ಯೂಸ್ ಮಾಡ್ತಾರೆ. ಮಕ್ಕಳಿಗೋಸ್ಕರ ಅವ್ರು ಬದುಕಬೇಕು. ಎಲ್ಲೂ ಸಹ ಲೀಲಾಗೂ ಸಂತೋಷ್ಗೆ ಸಂಪರ್ಕ ಇರೋದಿಲ್ಲ. ಲೀಲಾ ಬದುಕು ಲೀಲಾದು, ಸಂತೋಷ್ ಬದುಕು ಸಂತೋಷ್ ಆಗಿದೆ. ಒಂದು ಕೆಟ್ಟಗಳಿಗೆ ಬಂದಿದೆ, ಹೋಗಿದೆ. ಬಟ್ ಮಕ್ಕಳಿಗೋಸ್ಕರ ಬದಲಾವಣೆ ಆಗ್ಲೇಬೇಕಾಗಿದೆ. ಮಕ್ಕಳು ಶಾಲೆಗೆ ಹೋಗ್ತಿಲ್ಲ, ನಾನು ಫೀಸ್ ಕಟ್ಟಿದ್ರು ಕೂಡ ಮಕ್ಕಳು ಶಾಲೆಗೆ ಹೋಗ್ತಿಲ್ಲ ಅಂತ ಹೇಳಿ ಮಂಜು ಆರೋಪ ಮಾಡಿದ್ರು ಕಳೆದ 2 ದಿನಗಳಲ್ಲಿ ವಿಡಿಯೋ ಮೂಲಕ. ಮಕ್ಕಳಿಗೆ ಮತ್ತೆ ಎಜುಕೇಶನ್ ಯಾವ ರೀತಿ? ಎಸ್, ಮಕ್ಳಿಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಮಂಜು ಬಗ್ಗೆ ನಾನಂತೂ ಎಲ್ಲೂ ಸಹ ನೆಗೆಟಿವ್ ಹೇಳಲ್ಲ. ಅವ್ರ ಕುಟುಂಬ ಅಂತ ಅಂದ್ರೆ ನೋಡಿ, ಈ ಕಾಲದಲ್ಲಿ ಹೆಂಡತಿ ಬಿಟ್ಟೋದ್ಲು ಬಿಡಿ, ಇನ್ನೊಬ್ಬನ ಜೊತೆ ಹೋಗೋಣ ಅನ್ನೋಂಥದ್ರಲ್ಲಿ ಮಂಜು ಸತತ ಮಾಡಿದೇನು, ನಾನು ಹೆಂಡತಿ ಬೇಕು, ನನ್ನ ಮಕ್ಕಳು ಬೇಕು ಅಂತ ಹೇಳಿ. ಸೊ ಇವತ್ತು ಆ ಕೆಲಸ ಆಗಿದೆ. ಮಕ್ಕಳಿಗೆ ಫೀಸ್ ಕಟ್ಟಿದ್ದಾರೆ. ಬಟ್ ಕಳ್ಸೋದಕ್ಕೆ ಭಯ ಆಗ್ತಾ ಇತ್ತು, ಏನಾಗ್ತಾ ಇತ್ತು ಅಂತ. ಮತ್ತೆ ಸ್ಕೂಲಲ್ಲಿ ಗೊತ್ತಲ್ವಾ, ಇವ್ರದೆಲ್ಲ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಕ್ಕೆ ಮಕ್ಕಳಿಗೂ ಸಹ ಸ್ವಲ್ಪ ಡ್ಯಾಮೇಜಸ್ ಆಗಿತ್ತು. ಈಗ ಶಾಲೆಯಲ್ಲೂ ಸಹ ಅವ್ರ ಸಂಬಂಧಿಕರೆಲ್ಲ ಮಾತಾಡಿ ಈಗ ನಿರಂತರವಾಗಿ ಶಾಲೆಗೆ ಕಳಿಸುವಂತ ವ್ಯವಸ್ಥೆ ಆಗತ್ತೆ. ಸಂಧ್ಯಾ ಅಂತ ಹೇಳಿ.